ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ, ಆರ್ಜೆಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯನು ಕಿಡಿಗೇಡಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆಯಿಂದ ರಾತ್ರಿ ಕರ್ತವ್ಯ ಮತ್ತು ತುರ್ತು ವಿಭಾಗದ ಕರ್ತವ್ಯ ನಿರ್ವಹಿಸುವ ಮಹಿಳಾ ವೈದ್ಯರ ಸುರಕ್ಷತೆ ಆತಂಕ ತಂದಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೈದ್ಯರುಗಳ ಮೇಲೆ ಕೆಲವು ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ. ಅಲ್ಲಿ ಪ್ರತಿಭಟನೆ ನಡೆಸುವವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ವೈದ್ಯರು ಹಾಗೂ ಮಹಿಳೆಯರು ನಿರ್ಭೀತಿಯಿಂದ ಕೆಲಸ ಮಾಡಲು ಕಷ್ಟವಾಗುತ್ತಿದೆ. ಅಲ್ಲದೆ ಆಸ್ಪತ್ರೆಗೆ ಕಿಡಿಗೇಡಿಗಳು ನುಗ್ಗಿ ಆಸ್ಪತ್ರೆಗೆ ಬೆಂಕಿ ಹಚ್ಚಿ ಪೀಠೋಪಕರಣಗಳನ್ನು ಒಡೆದು ಧ್ವಂಸ ಮಾಡಿದ್ದಾರೆ. ಈ ತರಹದ ಘಟನೆಗಳು ಆದರೆ ನಮಗೆ ಸುರಕ್ಷತೆ ಎಲ್ಲಿದೆ ಅನಿಸುತ್ತದೆ. ಹಾಗಾಗಿ ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆ ನಡೆಸಿ ಅಪರಾಧಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ವೈದ್ಯರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ ಹಾಗೂ ಇಂದು ಮುಂಜಾನೆ 6 ಗಂಟೆಯಿಂದ ನಾಳೆ ಮುಂಜಾನೆ 6 ಗಂಟೆವರೆಗೆ ಖಾಸಗಿ ಒಪಿಡಿ ಬಂದ್ ಆಗಲಿದೆ. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷವಾದರೂ ಮಹಿಳೆಯರಿಗೆ ಸುರಕ್ಷಿತ ಇಲ್ಲ ಎಂದು ಕಿಡಿಕಾರಿದರು. ಆಸ್ಪತ್ರೆಯಲ್ಲಿ ಇರುವ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಡಾಕ್ಟರ್ ರಂಗನಾಥ್ ಮಾತನಾಡಿ, ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಸಂಸ್ಥೆಯ ಯುವ ವೈದ್ಯೆಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ವೈದ್ಯ ವೃತ್ತಿಗೆ ಅವಮಾನ ತಂದಿದೆ. ಮನುಷ್ಯನ ಪ್ರಾಣ ಉಳಿಸುವ ವೈದ್ಯರುಗಳನ್ನು ಬಿಡುತ್ತಿಲ್ಲ. ಹೀಗಾಗಿ ಹಗಲು ರಾತ್ರಿ ಕೆಲಸ ನಿರ್ವಹಿಸಲು ಭಯವಾಗುತ್ತಿದೆ. ಒಬ್ಬ ಹೆಣ್ಣು ಮಗುವಿನ ಮೇಲೆ 3,000ಕ್ಕೂ ಹೆಚ್ಚು ಜನ ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಇಂದು ನಮಗೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೇವೆ. ಇದಕ್ಕೆ ದೇಶಾದ್ಯಂತ ಎಲ್ಲರೂ ವೈದ್ಯರು ಹಾಗೂ ಸಿಬ್ಬಂದಿಗಳು ಬೆಂಬಲ ಸೂಚಿಸಿ ಶನಿವಾರದಿಂದವರೆಗೂ ಪ್ರತಿಭಟನೆಯನ್ನು ನಡೆಸುತ್ತೇವೆ ಹಾಗೂ ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಎಂದರು. ಈ ಪ್ರತಿಭಟನೆಯಲ್ಲಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಇದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಆಲೂರು. ಎವಿಡೆನ್ಸ್ ಏನಿದೆ ಅದನ್ನ ನಾಶಪಡಿಸೋದಕ್ಕೋಸ್ಕರ ಹಾಸ್ಪಿಟಲ್ನ ಪೂರ್ತಿ ರ್ಯಾನ್ಸ್ಯಾಕ್ ಮಾಡಿಬಿಟ್ಟು ಪೂರ್ತಿ ಯಾವುದು ಎವಿಡೆನ್ಸ್ ಸಿಕ್ಕಬಾರ್ದು, ಯಾರು ಆರೋಪಿಗಳು ಸಿಕ್ಕಾಕೋಬಾರ್ದು ಅಂತ ಉದ್ದೇಶದಿಂದ 3,000 ಜನ ಸುಮಾರು ಆಸ್ಪತ್ರೆಯನ್ನು ನುಗ್ಗಿ ಧ್ವಂಸ ಮಾಡಿ ಹೆರಿಗೆ ವಾರ್ಡ್ ಕೂಡ ಬಿಟ್ಟಿಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿರೋ ಪೇಷಂಟ್ಗೂ ಅನಾನುಕೂಲ ಮಾಡಿ ಎಲ್ಲಾನು ಹೊಡೆದು ಹಾಕ್ಬಿಟ್ಟು ಆಸ್ಪತ್ರೆ ಪೂರ್ತಿ ನಾಶ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ಥರ ಆದರೆ ಯಾವ ರೀತಿ ಡಾಕ್ಟರ್ಸು ವೈದ್ಯರು ಯಾವ ರೀತಿ ಜನಗಳಿಗೆ ಸೇವೆ ಕೊಡ್ತಾರೆ? ಅವ್ರಿಗೆ ಏನು ರಕ್ಷಣೆ ಇದೆ? ಎಲ್ಲಿಂದ ಸಿಗ್ತಾ ಇದೆ ರಕ್ಷಣೆ? ಯಾರು ಭರವಸೆ ಮೇಲೆ ಕೆಲಸ ಮಾಡಬೇಕು? ಇಲ್ಲಿ ಡಾಕ್ಟರ್ಸು ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಯಾವುದೇ ಕೇಸ್ ಬರಲಿ ಅವರ ಜೀವ ಅವರ ಊಟ ಬಿಟ್ಟು ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ನೋಡಿ, ಹುಟ್ಟು ಸಾವು ಅನ್ನೋದು ದೇವ್ರ ಕೈಯಲ್ಲಿರುತ್ತೆ. ದೇವ್ರು ತಗೋಬೇಕು ಅಂದರೆ ಏನಾರ ಒಬ್ಬ ಮನುಷ್ಯನ ಜೀವ ಹೋಗುತ್ತೆ. ಅದಕ್ಕೆ ಡಾಕ್ಟರ್ಸೇ ರೆಸ್ಪಾನ್ಸಿಬಲ್ ಆಗೋದಿಲ್ಲ. ಈ ದಿನ ನಡೆದಿರೋ ಘಟನೆಗೆ ನಾವೆಲ್ಲರೂ ಖಂಡಿಸ್ತಾ ಈ ಆಸ್ಪತ್ರೆಯಲ್ಲಿ ಎಲ್ರಿಗೂ, ಎಲ್ಲ ವೈದ್ಯರಿಗೂ, ಎಲ್ಲ ಸಿಬ್ಬಂದಿಗಳಿಗೂ, ಮಹಿಳಾ ಸಿಬ್ಬಂದಿಗಳು ತುಂಬ ಜನ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ದಿರ ರಕ್ಷಣೆ ಬೇಕು. ಇಲ್ಲಿ ಫಸ್ಟ್ ನಮಗೆ ಸೇಫ್ಟಿ ಬೇಕು. ನಿಜವಾಗ್ಲೂ ಭಯ ಆಗುತ್ತೆ.